ಸಿಗಲಿಲ್ಲ. ಅವರು ಯಾರು ಅಲ್ಲ, ನಮ್ಮ ದೊಡ್ಡಬಳ್ಳಾಪುರದ ಹೆಮ್ಮೆಯ ಹುಡುಗ ಮಹೇಶ್ ಕುಮಾರ್. ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಮಹೇಶ್, ತಾಯಿಯ ಆಸೆಯಂತೆಯೇ ಕ್ರಿಕೆಟ್ ಜಗತ್ತಿನಲ್ಲಿ ಮಿಂಚಬೇಕೆಂದು ಹೊರಟ ಅವರ ಕನಸು ಭಗತ್ ಸಿಂಗ್ ಸ್ಟೇಡಿಯಂನಿಂದ ಶುರುವಾಗಿ ಈಗ IPLನವರೆಗೂ ತಂದು ನಿಲ್ಲಿಸಿರುವುದು ಒಂದು ಹೆಮ್ಮೆ. ಈ ಪ್ರಯಾಣ ತುಂಬಾ ಸುಲಭವಾಗಿರಲಿಲ್ಲ. MSV ಪಬ್ಲಿಕ್ ಶಾಲೆಯಲ್ಲಿ ಸ್ಕೂಲಿಂಗ್ ಮುಗಿಸಿ ದೊಡ್ಡಬಳ್ಳಾಪುರದ ದೇವರಾಜ್ ಅರಸ್ ಕಾಲೇಜಿನಲ್ಲಿ PUC ಮುಗಿಸಿದ ಇವರು ಮುಂದೆ ರಾಜಾನುಕುಂಟೆ SVI ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಪದವಿಯನ್ನು ಪಡೆಯುತ್ತಾರೆ. ಈಗ ಕ್ರಿಕೆಟ್ ಜೊತೆಗೆ ಅನಾಟಾ ಡಿಸೈನ್ ಕಂಪನಿಯಲ್ಲಿ HR ಆಗಿಯೂ ಕೂಡ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕ್ರಿಕೆಟ್ನಲ್ಲಿ ಏನಾದರೂ ಸಾಧಿಸಬೇಕೆಂದು ಹೊರಟ ಮಹೇಶ್ ಅಂಡರ್-19 ಕರ್ನಾಟಕ, ಅಂಡರ್-23 ಕರ್ನಾಟಕ A ತಂಡಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಾರೆ. ನಂತರ RCBಯ ನೆಟ್ ಬೌಲರ್ ಆಗಿ ಆಯ್ಕೆಗೊಂಡಾಗ ಮೊದಲನೇ ಬೌಲಿಂಗ್ನಲ್ಲಿಯೇ ಲೆಜೆಂಡರಿ ಕ್ರಿಕೆಟರ್ ವಿರಾಟ್ ಕೊಹ್ಲಿಯ ವಿಕೆಟ್ ತೆಗೆದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿ 2018-19ರ RCB ನೆಟ್ ಬೌಲರ್ ಆಗಿ ಹಾಗೂ ವಿರಾಟ್ ಕೊಹ್ಲಿಯ ವೈಯಕ್ತಿಕ ಬೌಲರ್ ಆಗಿ ಆಯ್ಕೆಯಾಗಿರುವುದು ನಿಜವಾಗಿಯೂ ಹೆಮ್ಮೆಯ ವಿಷಯ. 2022-23ರಲ್ಲಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ರಿಸರ್ವ್ ಪ್ಲೇಯರ್ ಆಗಿ ಆಯ್ಕೆಗೊಂಡು 2022ರಲ್ಲಿ ಚಾಂಪಿಯನ್ಸ್ ಟ್ರೋಫಿ, 2023ರಲ್ಲಿ ರನ್ನರ್ ಅಪ್ ಟ್ರೋಫಿ ಗೆದ್ದು ಜೂನಿಯರ್ ಬೂಮ್ರಾ ಎಂದೇ ಹೆಸರು ಮಾಡಿರುತ್ತಾರೆ. 2024-25ರ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ಚಾಂಪಿಯನ್ಸ್ ಆಗಿರುತ್ತಾರೆ. 2025 ಇದು ಪ್ರತಿಯೊಬ್ಬ RCB ಅಭಿಮಾನಿಗಳು ನೆನಪಿಟ್ಟುಕೊಳ್ಳುವ ವರ್ಷ. ಸತತ 18 ವರ್ಷಗಳ ತಪಸ್ಸಿನ ಫಲವಾಗಿ ಸಿಕ್ಕ IPL ಚಾಂಪಿಯನ್ಸ್ ಟ್ರೋಫಿ. ಈ ಚಾಂಪಿಯನ್ಸ್ ತಂಡದ ಒಂದು ಭಾಗವಾಗಿ ಇದ್ದವರು ನಮ್ಮ ದೊಡ್ಡಬಳ್ಳಾಪುರದ ಚಾಂಪಿಯನ್ ಮಹೇಶ್ ಕುಮಾರ್. ನಾವು ಹೇಳಿದಷ್ಟು ಸುಲಭವಾಗಿರಲಿಲ್ಲ ಇವರ ಈ ಸಾಧನೆಯ ಹಾದಿ. ಎಷ್ಟೋ ಸಲ ಬಸ್ ಇಲ್ಲದೆ ನಡೆದುಕೊಂಡು ಹೋಗಿರೋದು, ಮಳೆಯಲ್ಲಿ ಓಡಾಡಿದ್ದು, ಶಿಕ್ಷಣದ ಜೊತೆಗೆ ಕ್ರಿಕೆಟನ್ನು ಆಡಿದ್ದು ಸಣ್ಣ ಮಾತಲ್ಲ. ಎಷ್ಟೇ ಕಷ್ಟ ಸವಾಲುಗಳು ಬಂದರೂ ತಮ್ಮ ಕನಸನ್ನು, ತನ್ನ ತಾಯಿಯ ಕನಸನ್ನು ಹೇಗಾದರೂ ಮಾಡಿ ಅಚೀವ್ ಮಾಡಲೇಬೇಕೆಂದು ಹೋರಾಟ ಮಾಡಿದ ನಮ್ಮ ಮಹೇಶ್ ಇಂದು ದೊಡ್ಡಬಳ್ಳಾಪುರಕ್ಕೆ, ನೇಕಾರ ಸಮಾಜಕ್ಕೆ, ಪ್ರತಿಯೊಬ್ಬ ಯುವಕರಿಗೂ ಆದರ್ಶ ಮತ್ತು ಹೆಮ್ಮೆ. ಸಾಧನೆಯ ಹಾದಿಯಲ್ಲಿ ನೂರಾರು ಸವಾಲುಗಳು, ಎಲ್ಲವನ್ನೂ ಮೀರಿ ನಿಂತವನಿಗೆ ಸಿಗುವುದು ಯಶಸ್ಸು. ಈ ಯುವ ಪ್ರತಿಭೆಗೆ ಕನ್ನಡ ಚಿತ್ರರಂಗದ ದಿಗ್ಗಜರಾದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ರವರಿಂದಲೂ ಪ್ರಶಂಸೆ ಸಿಕ್ಕಿದೆ. ಹಾಗೆಯೇ 2024ನೇ ಸಾಲಿನ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ಕೂಡ ಲಭಿಸಿದೆ. ನಮ್ಮ ಮನೆ ಮಗ ಮಹೇಶ್ ರವರ ಕ್ರಿಕೆಟ್ ಹಾಗೂ ವೈಯಕ್ತಿಕ ಜೀವನದಲ್ಲಿ ಇನ್ನಷ್ಟು ಯಶಸ್ಸು, ಕೀರ್ತಿ, ಸನ್ಮಾನಗಳು ಸಿಗಲಿ ಎಂಬುದು ದೊಡ್ಡಬಳ್ಳಾಪುರದ ಜನರ ಹಾರೈಕೆ. ಇಂತಹ ಯುವ ಪ್ರತಿಭೆಗಳನ್ನು ಗುರುತಿಸಿ ಸಹಕಾರ ಹಾಗೂ ಸನ್ಮಾನಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಶ್ರೀ ಧೀರಜ್ ಮುನಿರಾಜ್ ಅವರಿಗೆ ಧನ್ಯವಾದಗಳು. 2026ರ IPL ಟೂರ್ನಮೆಂಟ್ ಆಡಲು ಸಜ್ಜಾಗಿರುವ ನಮ್ಮ ಹೆಮ್ಮೆಯ ಕನ್ನಡಿಗ ಮಹೇಶ್ ಕುಮಾರ್ ಈ ವರ್ಷವೂ ಗೆದ್ದು ಬರಲಿ ಎಂದು ಆಶಿಸೋಣ. ಈ ಸಲನೂ ಕಪ್ ನಮ್ದಾಗ್ಲಿ. ಆಲ್ ದಿ ಬೆಸ್ಟ್ ಮಹೇಶ್.